ಅಥಣಿ ನ್ಯೂಜ್. ಅಥಣಿ ಜಿಲ್ಲೆಗಾಗಿ ಸರ್ಕಾರದ ವಿರುದ್ಧ ಆಕ್ರೋಶ. ಜಿಲ್ಲೆಗಾಗಿ ಸಂಪೂರ್ಣವಾಗಿ ಸ್ತಬ್ಧಗೊಂಡ ಅಥಣಿ ಹೋರಾಟಕ್ಕೆ ಸ್ವಯಂ ಪ್ರೇರಿತವಾಗಿ ಎಲ್ಲ ಸಂಘಟನೆಗಾರರು ಬೆಂಬಲ ನೀಡಿದರು. ಅಥಣಿ ವ್ಯಾಪಾರಸ್ಥರು ಅಂಗಡಿ ಮುಗ್ಗಟ್ಟುಗಳು ಬಂದು ಮಾಡಿ ಅಥಣಿ ಜಿಲ್ಲೆಗಳಲ್ಲಿ ಎಲ್ಲರೂ ಕೈ ಜೋಡಿಸಿ ಅಥಣಿ ಜಿಲ್ಲೆ ಆಗಬೇಕು ಎಂದು ಎಲ್ಲರೂ ಕೂಗು ಹೇಳುತ್ತಾ ಹೋರಾಟಕ್ಕೆ ಭಾಗಿಯಾಗಿದ್ದರು. ಅಥಣಿ ಜಿಲ್ಲೆಗಾಗಿ ಗಚ್ಚಿನ ಮಠದ ಶ್ರೀ ಪರಮಪೂಜ್ಯ ಬಸವ ಮಾಸಮಿಗಳು, ಶೆಟ್ಟರ ಮಠದ ಮರಳು ಶ್ರೀಗಳು, ಮಾಜಿ ಶಾಸಕ ಸಹಜಾನ ಡೊಂಗರಗಾಮ ಮತ್ತು ಶಶಿಕಾಂತ ಗುರುಜಿ, ಪ್ರಶಾಂತ ತೋಡಕರ, ಶಿವಕುಮಾರ ಸವದಿ, ರವಿ ಪೂಜಾರಿ, ಅಣ್ಣಾಸಾಬ ತೆಲಸಂಗ, ವಿಜಯಕುಮಾರ್ ಆಡಹಳ್ಳಿ, ಗಜಾನನ ಮಂಗಸೂಳಿ, ಗಿರೀಶ ಬುಟಾಳಿ, ನಿತೇಶ ಪಟ್ಟಣ ಅನೇಕರು ಸೇರಿದಂತೆ ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಅಜಯ ಕಾಂಬಳೆ, ವಿ ಪವರ್, ಕನ್ನಡ. ಅಥಣಿ ಜಿಲ್ಲೆ ಆಗಬೇಕನ್ನುವಂತ ಕೂಗು ಅನೇಕ ದಿನಗಳಿಂದ ನಮ್ಮ ಅಥಣಿ ಜನರ ಒತ್ತಾಸೆ ಆಗಿದೆ. ವಿಶೇಷವಾಗಿ ಈಗ ತೆಲಂಗಾಣದ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ನಮ್ಮ ಹೋರಾಟ ನ್ಯಾಯಯುತವಾಗಿ ನಮ್ಮ ಅಥಣಿ ಜಿಲ್ಲೆ ಅಂತ ಒಂದು ಅಧಿವೇಶನದಲ್ಲಿ ಘೋಷಣೆ ಆಗಬೇಕು ಅನ್ನುವಂತ ಒತ್ತಾಯ ನಿಮ್ಮೆಲ್ಲರಾಗಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಯಾಕೆ ಅಥಣಿ ಜಿಲ್ಲೆ ಆಗಬೇಕು ಅಂದ್ರೆ, ಈಗ ಅಣ್ಣರು ಹೇಳಿದಂಗೆ ಕೊಟ್ಟಲಿಗೆ ಆಗಿರ್ಬಹುದು, ಕೆಳಗಾವ್ ಆಗಿರ್ಬಹುದು, ಅನೇಕ ಗಡಿಭಾಗಗಳನ್ನೊಳಗೊಂಡಂತೆ ಬೆಳಗಾವಿಗೆ ಹೋಗ್ಬೇಕಾದ್ರೆ 2 ರಿಂದ 3 ತಾಸು, 4 ತಾಸು, 5 ತಾಸು, ಬಸ್ಸಿಗೆ ಹೋದ್ರೆ 6 ತಾಸು ಹೋಗ್ಬೇಕಾಗತ್ತೆ. ಡಿಡಿ ಆಫೀಸ್ ಆಗಿರ್ಬಹುದು, ಜಿಲ್ಲಾಧಿಕಾರಿಗಳಾಗಿರ್ಬಹುದು, ಎಡಿಸಿ ಆಗಿರ್ಬಹುದು, ಎಸ್ಪಿ ಕಚೇರಿ ಆಗಿರ್ಬಹುದು, ಅನೇಕ ರೈತರಿಗೆ ಹಾಗೂ ವ್ಯಾಪಾರಸ್ಥರಿಗೆ ಒಂದು ದಿನ ಹೋಗತ್ತೆ, ಒಂದು ದಿನ ಹಾಳಾಗತ್ತೆ. ಅಂತರನ್ನ